ಅಲ್ಲಿ ಬುಕ್ಕ ಇಟ್ಕೊಂಡು ನೋಡಿ ಅದನ್ನಂತಾನೆ ಮಾಡಿದ್ದಾರೆ. ನಮ್ದೇ ಕೇಳ್ರಪ್ಪ. ಕೊಪ್ಪಳವಾಗಿರುವನು ಗೌಸಿದೇಶ, ಮುಂಡ್ರೆಗಿರುವನು ಅನ್ನಾದನೇಶ, ಹುಬ್ಬಳ್ಳಿಯಾಗಿರುವನು ಸಿದ್ದಾರೂಢೇಶ, ಸಿದ್ದಾಗಿಲಿದ್ದ ಬಂದಲ್ಲಿ ಸಾರಥಿಯಾಗಿ ಬಸವರಾಜೇಶ, ತಮ್ಮನ ಮಾಂಕಿತ ಹೇಳಬೇಕು ಸೀದಾಗಿ ಸವದಕ ದೇಶ. ಗ್ರೇಷ ಆದ್ರೆ ಅರ್ಥವಾದ ಮಂದಿರ ಉಂಟು. ಸುಂದರ ಸಭಾಮಂಡಲದ ತಾತ್ಪರ್ಯ ಕೇಳ್ತಿದ್ದೇವ. ಶಿವ ಪಾರ್ವತಿ ನೋಡಕ್ಕಂಗ ಕೇಳುತ್ತೇವೆ. ನಮ್ಮ ಸದ್ಭಕ್ತ ಶಿರೋಮಣಿಯಾದ ಶಿವಕ ನಮಗೆ ಸಾರಥಿ ಅಂತ ದೇವಾತ್ಮನ ಮಾಹಿತಿಯನ್ನು ಹೇಳುತ್ತಾರೆ. ಸಾರಥಿ ಈ ಭೂಮಂಡಲ ಮಧ್ಯ ರಮ್ಯತರ ಮರಿಯ ನಿರ್ಮಲ ಮೇರುಗಿರಿಗೆ ಸಕಲ ಪಾಕವು ಸಕಲ ಮದುವೆ ನೀರಿಸುವ ಶೃಂಗತರ ಗಿರಿ ತೀರದ ಹೋಗುವ ಕೂಟ ಪರ್ವತ ಪ್ರದೇಶಗಳು ಹೊಳೆಯುವ ರತ್ನಮಯ ಖಚಿತ ಹೊನ್ನ ವಸ್ತುಗಳಿಂದ ಪರಿಶೋಧಿಸುವ ಗಗನ ಮಂಡಲ ಬಿಡಿಸಿ ಭೀಕರತೆ ಸೇರುವ ಸಿಂಹಲಾಟದ ಗೋಪುರದ ಸಮೂಹವಾಗದ ಪ್ರಕಾರ ಭಾಗಗಳು ತಿಂಗಳಾಗ ಉಳಿಯಂತವಲ್ಲ ಒಳಗನಲ್ಲ ಗಂಗಾಕಾರಣದಿಂದ ಪರಿಕಳಿಸುವ ಸಮರೆ ತೀರ್ಥ ಕೌಸಾರಗಳು ಫಲಕ್ಕೆ ರಚಿತ ಅಡೆತಡೆಗಳಿಂದ ಜಿಂಕಾರವಾದ ಮಾಚಲೇಶ ಸೇವಾ ಮಾಡಿ ಎಲ್ಲಿ ಮತ್ತೆ ಡ್ರೆಸ್ ಡ್ರೆಸ್ ಕೊಡ್ತಿದ್ನಲ್ಲ ಏನಾಗಲ್ಲ ಹಿಂಗ್ ಮಾಡ್ಕೆ ಇವತ್ತೊಂದಿನ ಏನ್ ಮಾತಾಡೋದ ಅರ್ಥ ಆಗುತ್ತೆ. ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅವರ ಮನೆಯ ಬಾಗಿಲು ನಿತ್ಯ ಕಾಯುತ್ತ ಸತ್ಯದಿಂದ ಪರಿಪಾಲಿಸುತ್ತ ಇರುವುದೇ ನಮ್ಮ ಕೆಲಸ. ಆದರೆ ಈ ಸ್ಥಳದಲ್ಲಿ ಭಕ್ತರು ನಮ್ಮ ಸ್ಮರಣೆ ಮಾಡಿದ್ದರಿಂದ ಅವರ ಉದಯಾಕರಿಸುವ ಮಧ್ಯಗಾಮಿರುವ ಕಾರಣ ಪುರಾಣವಾದ ಗಂಡಿಯ ಭಕ್ತ ರಕ್ಷಾಮಣಿ
ಕೇಳ್ತೇವೆ. ಏಯ್! ಕುಂಭಾಯಮಾನ ಏಯ್! ರತ್ನಮಣಿ ಸ್ಥಿತಿತ ಜಾತ ಕುಂಭಕೃತ ವಿಕಾಸನ ಏಯ್! ಗಂಜಾತ ಚಿತ್ರತರ ಸ್ವಭಾವದ ಸೇವಕಾಗ್ರಣಿ ನಮ್ದು ಕೇಳ್ರಿಪ್ಪ. ಕೊಪ್ಪಳದಾಗ ಐತ್ರಿ ಬಾದ್ರ ಬಂಡಿ, ಕುಟಿಗಿ ಕಡೆ ಹೋದ್ರಿ ಲಿಂಗದ ಬಂಡಿ, ಕಾಲಕ ಬಂಡಿ, ವಜ್ರ ಬಂಡಿ, ಕಲಾಲ ಬಂಡಿ. ಗದಗಿ ಕಡೆ ಬಂದ್ರ ಐತ್ರಿ ಲಕ್ಕುಂಡಿ, ಮುಂಡ್ರಿಗೆ ತಕ್ಕ ಬಂದೈತ್ರಿ ಮೇವುಂಡಿ, ಒಳ್ಳೆ ಚಕ್ ಹೋದ್ರೈತ್ರಿ ಅಕ್ಕಂಡಿ, ಅಕ್ಕಂಡಿ ಮಕ್ಕಳು ಐತ್ರಿ ಬೆಳಕಂಡಿ, ಬೆಳಕಂಡಿ ಹಿಡ್ಕೊಂಡು ಬಂದಂತ ಸಿಂಧಗಿ ಸಾರಿ ತಿಂದಿರ ದೇವ ಸಮುದ್ರಾಗ್ತಿದ್ದವನು ಜಿಗದೆ ಹೇಳುವಂತ ಏನ್ ಜಿಗದ ನಾವುದಾರೆಂದರೆ ಶ್ರೀಮತ್ ಪರಮ ಪರಾಂತರ ಆಧಾರ ಸ್ವಾದಿಷ್ಟ ಮಣಿಪೂರಕ ಏಯ್! ಅಗ್ನಿ ಅನಾಹುತ ವಿಶುದ್ಧಿ ಸಹಸ್ರ ಸಪ್ತ ಚಕ್ರಗಳು ಒಂದೊಂದು ಬಗೆಯಿಂದ ತೋರುವ ಮನಾನಂದ ಚಿದಾನಂದ ಸುಭಾನಂದ ಪೂರ್ಣಾನಂದ ಪರಮಾನಂದ ತೇಜೋಮಯ ಏಯ್! ಪ್ರತಿರೂಪಗಳಿಗೆ ಅಷ್ಟಾಂಗ ಯೋಗಗಳಿಗೆ ಬೇರೆ ಬೇರೆ ತೋರುವ ಶ್ರೀ ಸತಿದೇವಿ ಅಮ್ಮನವರ ದಾಕ್ಷಿಣ್ಯ ಕಡೆಗಣ್ಣ ಕಟಾಕ್ಷದಿಂದ ಏಯ್! ಬೆಳದಿಂಗಳು ನಲಿದು ನಗುವಂತ ಏಯ್! ದಾಂತ ಪಂಕ್ತಿ ಛಾಯ ಈ ಪ್ರಾಚ್ಯದ ಒಳ ಕೀರ್ತಿ ಏಯ್! ಶ್ರೀ ಸಾಮಮೂರ್ತಿಯ ಒಂದೊಂದು ರೋಮಗಳು ಅನೇಕ ಕೋಟಿ ಬ್ರಹ್ಮಾಂಡಗಳ ಔದಂಬರ ಮಾಡುತ್ತಿಕ್ಕೆ ಈ ಫಲದಂತೆ ತೋರುವ ಹೆಗಲ ಮೇಲೆ ಏರಿಸಿಕೊಂಡು ಆತ್ಮಲೋಕ ಸಂಚಾರ ಮಾಡುವ ಬೈರೆಗಳ ಎಲ್ಲ ಸುಲಭ ರೋಗಗಳಿಂದ ಏಯ್! ದೊಂಗ ತರಂಗಿಣಿ ಪದಮಾನ ಮೆತ್ತಿ ನಿಲ್ಲಿಸಿದ ವೀರಭದ್ರ ಪ್ರಮಥನಾಥರಿಂದ ಶಾಸ್ತ್ರ ಎಂಬ ಬಿರುದು ಪಡೆದು ಏಯ್! ರತ್ನ ಜಂಗು ಕಾಲಗೆಬ್ಬರಿ ಇಲ್ಲೇ ಇದ್ದು ಗಾಳಿ ಬರೋದು. ಹೆಗಲ ಮೇಲೆ ಏರಿಸಿಕೊಂಡು ಗಾಳಿಯನ್ನಿಟ್ಟು ಗರ್ವಾಂಧವಾದ ಮಟ್ಟ ಮಾರಿ ಸಿಂಹಾಸುರನೆಂಬ ದೈತ್ಯರಂತೇಳಿ ಮಾರನ್ನು ತಗ್ಗಿಸಿದ ಸ್ವಯಂಭೂ ನಿತ್ಯ ಶಂಭು ಆದಿನೆಂದೆಸರ ಅನಾದಿ ಸರ್ವೇಶ್ವರನ ಮುಂದೆ ಮೇದಿನಿಯ ಮಂಡಲಾಯಮಾನ ಕಲ್ಯಾಣ ನಗರದ ಗಂಜ ವಿಜ್ಜಳಾಂಕ ಮಹಾಪ್ರತಾಪ ಚಕ್ರವರ್ತಿಯ ಪ್ರಧಾನ ಪಟ್ಟಕ್ಕೆ ಬಸವೇಶ್ವರನಾಗಬೇಕೆಂದು ಹಿಂದಿನ ದಿವಸ ಪ್ರಗತ ಮಂಡಲದ ಕೈ ಎತ್ತಿ ಹೇಳಿದ ಈ ಶಿವನಾಸ್ತಿಗೆ ಶಿರಸಾವಹಿಸಿದ ಕ್ಷೇತ್ರ ಸಾಧ್ಯ ನರಮುನಿಗಳಿಂದ ವಂದಿತನಾದ ನಂಜೇಶ್ವರನಿಂದ ಜಯವೇರ ಪಡೆಯುತ್ತನ ಗ್ರಹಿಸ ಸಂದೇಶಿದೆ ಮಾದ್ರೆ ಆ ಅಂತವಾದ ಮಂದಿರ ಆಕೆಯ ಪಾದಕ್ಕೆ ವಂದನೆ ಮಾಡಿ ಎಡಬಲ ಸುಂದರ ಸಭಾವಳಿನ ತಾತ್ವಿಕರ ದೇವ ಹೇಳು. ಈ ಸುಂದರ ಸಮಾರಂಭಕ್ಕೆ ಬಂದ ಕಾರಣವೇನೆಂದರೆ ಸಾಕ್ಷಾತ್ ಸತಿದೇವಿ ದಕ್ಷಗಾರದಲ್ಲಿ ಕೊಟ್ಟು ಯಮಂತರಾಜ್ಯದಲ್ಲಿ ಅವತಾರ ಮಾಡಿರುವಂತೆ ಎನ್ನಡೆಯ ಪಂಪಾಪತಿ ದಾಕ್ಷಿಣ್ಯ ಬಿಟ್ಟು ಶಿವಲಿಂಗಕ್ಕನ ಮನೆಗೆ ಹೋಗಲೆಂಬ ವೇದದಿಂದ ಎರಡನೇ ಕೈಲಾಸವೆಂದೆನಿಸಿದ ಶ್ರೇಷ್ಠವಾದ ದಕ್ಷಿಣಾಕಾಶಿ ಪಂಪಾ ತೀರದಳು ಕಳದೌತ ಶಿಖರ ಸಿಂಗಾರ ಗೋಂತರದಳು ಅಮನಸ್ಕ ಮೌನದಿಂದ ದೇಹ ಪ್ರವಚನಾಗಿ ಕುಳಿತಿರುವ ಇಕೋ ಈ